ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಶ್ರಾವಣ ಬಂತಂದರೆ ಸಾಕು, ಎಲ್ಲರ ಮನೆಯಲ್ಲೂ ಒಂದು ಸಂಭ್ರಮದ ವಾತಾವರಣ ಇರುತ್ತೆ. ಯಾಕಂತಂದರೆ ಇದು ಸೌಭಾಗ್ಯ ಸಮೃದ್ಧಿ ಸಂಕೇತವಾಗಿರುವ ವರಮಹಾಲಕ್ಷ್ಮಿ ವ್ರತ. ಈ ಹಬ್ಬ ಬರೋದು ಫಸ್ಟ್ ಇದೇ ಬರುತ್ತೆ ಶ್ರಾವಣ ಅಂತಂದರೆ. ಹಾಗಾಗಿ ಇದನ್ನೆಲ್ಲ ತುಂಬ ಶ್ರದ್ಧಾ ಭಕ್ತಿಯಿಂದ ತುಂಬ ಜನ ಆಚರಿಸ್ತಾರೆ. ಈ ವರ್ಷ ಯಾವ ದಿನಾಂಕದಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ತುಂಬ ಜನರಲ್ಲಿ ಗೊಂದಲ ಇದೆ. ಯಾಕಂತಂದರೆ ಈಗ ಆಷಾಢ ಆದಮೇಲೆ ಯಾವ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮ್ಮ ದಕ್ಷಿಣ ಭಾರತದ ಪ್ರಕಾರ, ಅದರಲ್ಲೂ ಕರ್ನಾಟಕದ ಪಂಚಾಂಗದ ಪ್ರಕಾರ ನೋಡ್ತಾ ಹೋದರೆ ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21 ಅಂತ ಇದೆ. ಎಷ್ಟೋ ಜನ ಆಗಸ್ಟ್ 21 ಅಂತ ಅಂದ್ಕೊಂಡಿರ್ತೀರ. ಆದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 28 ಅಂತ ಇರೋದ್ರಿಂದ ಗೊಂದಲ ಸಾಮಾನ್ಯವಾಗಿ ತುಂಬ ಜನಕ್ಕಿದೆ. ಹಾಗಾದರೆ ಆಗಸ್ಟ್ 21 ಕರೆಕ್ಟಾ, ಈ ಡೇಟು ಕರೆಕ್ಟಾ ಹಬ್ಬ ಮಾಡೋದಕ್ಕೆ ಅಂತ ನೋಡೋದಾದರೆ, ಈಗ ಆಷಾಢ ಮುಗಿಯೋದು ಬಂದ್ಬಿಟ್ಟು ಆಗಸ್ಟ್ 13ನೇ ತಾರೀಕು ಆಷಾಢ ಮುಗಿಯುತ್ತೆ. ಆಷಾಢ ಮುಗಿದು ಶ್ರಾವಣ ಶುರು ಆಗುತ್ತೆ. ಆಷಾಢ ಮುಗಿದು ಶ್ರಾವಣ ಶುರುವಾದಾಗ ಮೊದಲನೇ ಶುಕ್ರವಾರ ಬರೋದು ಆಗಸ್ಟ್ 14, ಎರಡನೇ ಶುಕ್ರವಾರ ಬರೋದು ಆಗಸ್ಟ್ 21, ಅದಾದ ನಂತರ ಮೂರನೇ ಶುಕ್ರವಾರ ಆಗಸ್ಟ್ 28 ಬರುತ್ತೆ. ಇತಿಹಾಸ ನೋಡೋದಾದರೆ ಕ್ಯಾಲೆಂಡರ್ ಕರ್ನಾಟಕದ ಪಂಚಾಂಗದ ಪ್ರಕಾರ ಅವ್ರು ಏನು ಹೇಳ್ತಾರಂದರೆ, ಶ್ರಾವಣದಲ್ಲಿ ಹುಣ್ಣಿಮೆ ಏನು ಬರುತ್ತಲ್ವಾ, ಈ ವರ್ಷ ಶ್ರಾವಣದಲ್ಲಿ ಹುಣ್ಣಿಮೆಯ ದಿನಾಂಕ ಬಂದು 28 ಇದೆ. ಆಗಸ್ಟ್ 28 ತುಂಬ ಜನ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಆದರೆ ಅವತ್ತು ಹುಣ್ಣಿಮೆ ಇದೆ. ಸೊ ಪಂಚಾಂಗ ಏನು ಹೇಳುತ್ತಂದರೆ, ಹುಣ್ಣಿಮೆ ಯಾವ ದಿನ ಇರುತ್ತೆ ಶ್ರಾವಣದಲ್ಲಿ, ಹುಣ್ಣಿಮೆಗೂ ಮುಂಚೆ ಯಾವ ಒಂದು ಕಡೆಯ ಶುಕ್ರವಾರ ಬರುತ್ತಲ್ಲ, ಹುಣ್ಣಿಮೆಗೂ ಮುಂಚೆ ತುಂಬ ಶುಕ್ರವಾರ ಬರುತ್ತೆ. 14ನೇ ತಾರೀಕು ಶುಕ್ರವಾರ ಇದೆ, 21ನೇ ತಾರೀಕು ಶುಕ್ರವಾರ ಇದೆ. ಹುಣ್ಣಿಮೆ ಇರೋದು 28. ಅದಕ್ಕೂ ಬರುವ ಶುಕ್ರವಾರಗಳಲ್ಲಿ ಯಾವ ಶುಕ್ರವಾರ ಅಂತಂದರೆ, ಹುಣ್ಣಿಮೆಗೂ ಮುಂಚೆ ಕಡೆಯ ಶುಕ್ರವಾರ ಯಾವುದಿರುತ್ತೆ ಆ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಪಂಚಾಂಗ ಹೇಳುತ್ತೆ. ಹುಣ್ಣಿಮೆ ಇರೋದು 28, ಕಡೆಯ ಶುಕ್ರವಾರ ಅದಕ್ಕೂ ಮುಂಚೆ ಬರೋದಂದರೆ 21. ಅಂದರೆ ಶ್ರಾವಣದ 2ನೇ ಶುಕ್ರವಾರ ಅಂತ ತಗೊಂಡ್ರೂ ಆಗಸ್ಟ್ 21ನೇ ತಾರೀಕು ಬೀಳ್ತಾ ಇದೆ. ಹುಣ್ಣಿಮೆಯ ಮುಂಚೆ ಬರುವ ಶುಕ್ರವಾರ ಅಂತ ಅಂದ್ರೂ ಆಗಸ್ಟ್ 21. ಸರಿಯಾಗಿ ಕ್ಯಾಲೆಂಡರ್ಗಳಲ್ಲಿ 21 ಅಂತ ಏನಿದೆ ಅದು ಸರಿಯಾದ ಸಂಖ್ಯೆ. ನಾವು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡಬಹುದು. 21ನೇ ತಾರೀಕು ರಾಹುಕಾಲ ಯಮಗಂಡ ಕಾಲಗಳನ್ನೆಲ್ಲ ನೋಡಿಕೊಂಡು ಸರಿಯಾದ ಒಂದು ಟೈಮಿಂಗ್ಸ್ನಲ್ಲಿ ನೀವು ಶುಕ್ರವಾರ 21ನೇ ತಾರೀಕು ಏನಿದೆ ನೀವು ವರಮಹಾಲಕ್ಷ್ಮಿ ಹಬ್ಬನ ಆರಾಮಾಗಿ ಮಾಡಬಹುದು. ಆದರೆ ಯಾರ್ಯಾರಿಗೆ 21ನೇ ತಾರೀಕು ಕೆಲವೊಂದು ಕಾರಣಗಳಿಂದ ಆಗಸ್ಟ್ 21ನೇ ತಾರೀಕಿಗೆ ಮಾಡೋದಕ್ಕಾಗಲ್ಲ, ಹುಷಾರಿಲ್ಲದೆ ಇರೋ ಕಾರಣ ಆಗಿರ್ಬೋದು, ಋತುಸ್ರಾವ ಆಗಿರ್ಬೋದು, ಕಾರಣಾಂತರಗಳಿಂದ 21ನೇ ತಾರೀಕು ನಿಮಗೆ ಅವತ್ತು ಪೂಜೆ ಮಾಡೋದಕ್ಕಾಗ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗ್ತಿಲ್ಲ ಅಂತಂದರೆ ಮುಂದಿನ ಶುಕ್ರವಾರಗಳು ಏನು ಬರುತ್ತೆ, ಹಬ್ಬ ಆದಮೇಲೆ ಯಾವ ಶುಕ್ರವಾರ ಬರುತ್ತೆ ನೀವು ಅವತ್ತು ಮಾಡಬಹುದು. ಮುಂದಿನ ಶುಕ್ರವಾರ ಅಂತ ತಗೊಂಡ್ರೆ 28ನೇ ತಾರೀಕು ಬರುತ್ತೆ, ಅವತ್ತು ನೀವು ಮಾಡ್ಬೋದು. ಆದರೆ 28ನೇ ತಾರೀಕು ಹುಣ್ಣಿಮೆ ಇದೆ, ನಾವು ಅವತ್ತು ಮಾಡ್ಬೋದಾ, ಹುಣ್ಣಿಮೆ ಇರೋದ್ರಿಂದ ನಾವು ಅವತ್ತು ಹಬ್ಬ ಮಾಡಿದ್ರೆ ಏನಾದರೂ ತೊಂದರೆಗಳಾಗುತ್ತಾ ಅಂತ ಕೇಳೋದಾದರೆ, ಹೌದು 28ನೇ ತಾರೀಕು ಹುಣ್ಣಿಮೆ ಇದೆ. ಆದರೆ ಹುಣ್ಣಿಮೆ ಯಾವಾಗ ಮುಗಿಯುತ್ತೆ 28ನೇ ತಾರೀಕು ಅಂತ ನೋಡಿಕೊಂಡು ಹುಣ್ಣಿಮೆ ಸಮಯ ಆದ ಮೇಲೆ ನೀವು ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾವು ನೋಡೋದಾದರೆ ಹುಣ್ಣಿಮೆ ಶುರು ಆಗೋದು 28ನೇ ತಾರೀಕಲ್ಲ, ಹುಣ್ಣಿಮೆ ಆಗಸ್ಟ್ 27ನೇ ತಾರೀಕೆ ಹುಣ್ಣಿಮೆ ಶುರುವಾಗುತ್ತೆ. ಆಗಸ್ಟ್ 27ನೇ ತಾರೀಕು ಅಂದರೆ ಗುರುವಾರ ಬೆಳಗ್ಗೆ 9:30 ಒಳಗಡೆ ಹುಣ್ಣಿಮೆ ಶುರು ಆಗುತ್ತೆ. ಹುಣ್ಣಿಮೆ ಮುಗಿಯೋದು ಬಂದು ಆಗಸ್ಟ್ 28ನೇ ತಾರೀಕು ಅಂದರೆ ಶುಕ್ರವಾರ ಏನಿದೆ ಆ ಶುಕ್ರವಾರ ಹುಣ್ಣಿಮೆ ಮುಗಿಯುತ್ತೆ. ಅದು ಅಷ್ಟೇ, ನಿಮಗೆ 10 ಗಂಟೆ ಒಳಗಡೆ ಹುಣ್ಣಿಮೆ ಮುಗಿದ್ಬಿಡುತ್ತೆ. ಅದಾದ ನಂತರ ಅಂದರೆ ಹುಣ್ಣಿಮೆ ಮುಗಿಯುತ್ತಲ್ಲ 28ನೇ ತಾರೀಕು ಬೆಳಗ್ಗೆ 10 ಗಂಟೆ ಒಳಗಡೆ ಎಲ್ಲ ಹುಣ್ಣಿಮೆ ಮುಗಿದ್ಬಿಡುತ್ತೆ. ಅದಾದ ನಂತರ ನೀವು ಹಬ್ಬನ ಆಚರಿಸ್ಬೋದು, ಯಾವುದೇ ರೀತಿಯ ತೊಂದರೆ ಅದರಲ್ಲಿ ಆಗೋದಿಲ್ಲ. ಹಾಗಾಗಿ ನೀವು ಸಮಯಗಳನ್ನು ನೋಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಬಹುದು. ಆದರೆ ಕೆಲವೊಬ್ಬರು 28ನೇ ತಾರೀಕು ಬೆಳಗ್ಗೆ ಹುಣ್ಣಿಮೆ ಇದ್ದರೂ ಸಹ, ಬೆಳಗ್ಗೆ ಅಂದರೆ ಆ ದಿನದ ಒಂದು ಭಾಗದಲ್ಲಿ ಹುಣ್ಣಿಮೆ ಇದ್ದರೂ ಸಹ ಆ ದಿನನ ಹುಣ್ಣಿಮೆ ಅಂತ ಸ್ವಲ್ಪ ಯಾರೆಲ್ಲ ಪರಿಗಣಿಸ್ತಾರೆ ಅವ್ರಿಗೆ 28ನೇ ತಾರೀಕು ಹಬ್ಬ ಮಾಡೋದಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ಅಂದರೆ 21ನೇ ತಾರೀಕು ಹಬ್ಬ ಮಾಡೋದಕ್ಕೆ ಆಗ್ತಾ ಇರಲ್ಲ. ಮುಂದಿನ ಶುಕ್ರವಾರ 28ನೇ ತಾರೀಕು ಮಾಡೋಣ ಅಂದ್ಕೊಂಡ್ರು ಈ ರೀತಿ ಹುಣ್ಣಿಮೆ ಬಂದಿರುತ್ತೆ ಅಂತ ಯಾರು ಭಾವಿಸಿರ್ತಾರಲ್ವ, ಅಂದರೆ ಪೂರ್ತಿ ದಿನನ ಹುಣ್ಣಿಮೆ ಅಂತ ಅಂದ್ಕೊಂಡು ಮಾಡೋದಕ್ಕೆ ಇಷ್ಟಪಡಲ್ಲ ಅಂಥವರು ಏನೂ ಆಗಲ್ಲ. ಮುಂದಿನ ಒಂದು ಶುಕ್ರವಾರ ಏನು ಬರುತ್ತಲ್ಲ ಅಂದರೆ 28 ಆದಮೇಲೆ ಮುಂದಿನ ಒಂದು ಶುಕ್ರವಾರ ಏನು ಬರುತ್ತೆ ಆ ಶುಕ್ರವಾರ ನೀವು ಮಾಡ್ಕೋಬಹುದು. ಅಂದರೆ ಸೆಪ್ಟೆಂಬರ್ 4 ಏನು ಬರುತ್ತೆ ಅದನ್ನು ನೀವು ಮಾಡ್ಕೋಬಹುದು. ಆದರೆ ಆದಷ್ಟು ನೀವು ಹುಣ್ಣಿಮೆಗೆ ಮುಂಚೆ ಬರುವ ಶುಕ್ರವಾರ 21ನೇ ತಾರೀಕು ಏನಿದೆ ಅವತ್ತು ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ಆಗಸ್ಟ್ 21 ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಆಗಸ್ಟ್ 21ನೇ ತಾರೀಕು ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಇವೆಲ್ಲ ಕಾಲಗಳನ್ನು ನೋಡಿಕೊಂಡು ನೀವು ಒಂದು ಒಳ್ಳೆ ಸಮಯದಲ್ಲಿ ಹಬ್ಬ ಮಾಡಬೇಕಾಗುತ್ತೆ.
10:40ರಿಂದ 12:25 ಇದೆ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಒಂದು 5-10 ನಿಮಿಷ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಮಾಡಿ. ರಾಹುಕಾಲನ 10:50ರಿಂದ 12:25 ಏನು ಬೆಳಗ್ಗೆ 21ನೇ ತಾರೀಕು ಶುಕ್ರವಾರ ನೀವು ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ರಾಹುಕಾಲ ಒಳ್ಳೆಯದಲ್ಲ. ಹಾಗಾಗಿ ಈ ಒಂದು ರಾಹುಕಾಲದಲ್ಲಿ ನೀವು ಪೂಜೆನ ಮಾಡೋದಕ್ಕೆ ಹೋಗಲೇಬೇಡಿ. ಅದ್ರ ಕೆಲಸನೂ ಅಷ್ಟೇ ನೀವು ಏನೂ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ನೋಡೋದಾದರೆ ಗುಳಿಕ ಕಾಲ 7:41ರಿಂದ ಬೆಳಗ್ಗೆ 9:15 ಗುಳಿಕ ಕಾಲ ಇದೆ. ಗುಳಿಕ ಕಾಲ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಯಾವ ಒಂದು ಸಮಯ ಶುಭ ಸಮಯ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಯಮಗಂಡ ಕಾಲ ಯಾವಾಗ ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 3:30ಯಿಂದ ಸಂಜೆ 5 ಗಂಟೆವರೆಗೂ ಯಮಗಂಡ ಕಾಲ ಇದೆ. ಈ ಒಂದು ಸಮಯದಲ್ಲೂ ಅಷ್ಟೇ ನೀವು ವರಮಹಾಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ರಾಹುಕಾಲ ಯಮಗಂಡ ಕಾಲ ಈ ಸಮಯಗಳಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಶುಭ ಸಮಯ ಯಾವುದಿದೆ ಅಂತ ನೋಡೋದಾದರೆ ಸಿಂಹ ಲಗ್ನ ನಿಮಗೆ ಬೆಳಗ್ಗೆ 6:53ರಿಂದ 8:56 ಇದೆ. ನೀವು ಬೆಳಗ್ಗೆ ಒಂದು 7ರಿಂದ 7:30 ಅಷ್ಟರಲ್ಲಿ ಮುಗಿಸ್ಕೊಂಡ್ರೆ ಪೂಜೆ ತುಂಬ ಒಳ್ಳೆಯದು. ಯಾಕಂತಂದರೆ ಸಿಂಹ ಲಗ್ನ ಇರುತ್ತೆ. ಇನ್ನು ವೃಶ್ಚಿಕ ಲಗ್ನ ನೀವು ಮಧ್ಯಾಹ್ನದ ಹೊತ್ತು ಮಾಡ್ತೀರಾ ಅಂದರೆ ಮಧ್ಯಾಹ್ನ 1:30ರಿಂದ 3:54 ನಿಮಗೆ ವೃಶ್ಚಿಕ ಲಗ್ನ ಇರುತ್ತೆ. ಆದರೆ ನೀವು 3:30 ಒಳಗಡೆ ಮುಗಿಸ್ಕೊಳ್ಳಿ. ಯಾಕಂತಂದರೆ 3:30 ನಂತರ ಯಮಗಂಡ ಕಾಲ ಶುರು ಆಗೋದ್ರಿಂದ ನೀವು ಮಧ್ಯಾಹ್ನ 1:30ರಿಂದ 3:30 ಒಳಗಡೆ ವೃಶ್ಚಿಕ ಲಗ್ನ ಏನಿರುತ್ತೆ ಆ ಒಂದು ಸಮಯದಲ್ಲಿ ಮಾಡ್ಕೋಬಹುದು. ಇನ್ನು ಕುಂಭ ಲಗ್ನ ನೀವು ಸಂಜೆ ಹೊತ್ತು ಮಾಡ್ತೀರಾ ಪೂಜೆನ ಅಂತಂದರೆ ನೀವು ಸಂಜೆ 7:30ರಿಂದ 9 ಗಂಟೆವರೆಗೂ ಕುಂಭ ಲಗ್ನ ಇರುತ್ತೆ. ಈ ಒಂದು ಕುಂಭ ಲಗ್ನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಲಗ್ನಗಳು ನಾನು ಏನು ತಿಳಿಸ್ಕೊಟ್ಟೆ, ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ಲಗ್ನಗಳಲ್ಲಿ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಪೂಜೆ ಮುಹೂರ್ತಕ್ಕೆ ಇದು ತುಂಬ ಶುಭ ಸಮಯ. ಹಾಗಾಗಿ ಆ ದಿನ ಮತ್ತೊಮ್ಮೆ ಸಮಯನ ನೀಟಾಗಿ ನೋಡಿಕೊಂಡು ನಿಮಗೆ ಸಾಧ್ಯ ಯಾವಾಗ ಆಗುತ್ತೆ, ಬೆಳಗಿನ ಒಂದು ಸಮಯದಲ್ಲಿ ನಿಮಗೆ ಸಮಯ ಸಿಕ್ಕುತ್ತಾ ಮಾಡೋದಕ್ಕೆ ಸಿಂಹ ಲಗ್ನದಲ್ಲಿ, ಅಥವಾ ಮಧ್ಯಾಹ್ನ ಮಾಡೋದಕ್ಕೆ ಸಮಯ ಸಿಕ್ಕುತ್ತಾ ವೃಶ್ಚಿಕ ಲಗ್ನದಲ್ಲಿ, ಅಥವಾ ಕುಂಭ ಲಗ್ನ ಸಂಜೆ ನಿಮಗೆ ಸಮಯ ಸಿಕ್ಕುತ್ತಾ ಅಂತ ನೀವು ನೋಡಿಕೊಂಡು ಆ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಅಥವಾ ಪೂಜೆ ಏನಿದೆ ನೋಡಿಕೊಂಡು ನೀವು ಮಾಡಬಹುದು. ಬೆಳಗ್ಗೆ ಕಳಸ ಸ್ಥಾಪನೆ ಸಿಂಹ ಲಗ್ನದಲ್ಲಿ ಮಾಡಿಕೊಂಡು ಸಂಜೆ ಮತ್ತೊಮ್ಮೆ ಪೂಜೆ ಮಾಡಿಕೊಂಡ್ರು ತುಂಬ ಒಳ್ಳೆಯದು. ಈ ಒಂದು ಶುಭ ಸಮಯ ನಾನು ಏನು ತಿಳಿಸ್ಕೊಟ್ಟೆ ಇದು ಆಗಸ್ಟ್ 21ನೇ ತಾರೀಕಿಗಾಗಿತ್ತು. ನೀವೇನಾದರೂ ಆಗಸ್ಟ್ 21ನೇ ತಾರೀಕು ಮಾಡೋದಕ್ಕಾಗಿಲ್ಲ ಅಂತಂದರೆ ಮುಂದಿನ ಒಂದು ಶುಕ್ರವಾರ ಏನಿರುತ್ತೆ ಅವತ್ತು ಮಾಡ್ಕೋಬಹುದು. ಇನ್ನು ಕಳಸ ಸ್ಥಾಪನೆ, ಕಳಸದಲ್ಲಿ ಏನೇನು ಹಾಕಬೇಕು, ದೇವಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು, ಅಥವಾ ದೇವಿನ ಇಟ್ಟು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಅಲಂಕಾರಕ್ಕೆಲ್ಲ ಏನೇನು ಬೇಕು ಎಲ್ಲನೂ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಇನ್ನೊಂದು ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನೂ ಅಷ್ಟೇ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಕ್ಕುತ್ತೆ. ಆ ದೇವಿ ಮಹಾಲಕ್ಷ್ಮಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಈ ವರ್ಷ ಪೂಜೆನ ಮಾಡ್ತಾ ಇದ್ದೀರಾ ಎಲ್ಲ ದೇವಿ ನಿಮಗೆ ಒಳ್ಳೇದು ಮಾಡಲಿ. ಅಥವಾ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೂ ಕಷ್ಟ ಇದೆ ಅಂತಂದ್ರೂ ಅಷ್ಟೇ ಆ ದೇವಿ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.